ನನಗಿನ್ನೂ ನೆನಪದ, ನಾನು 2ನೇ 3ನೇ ತರಗತಿಗೆ ಹೋಗ್ತಾ ಇದ್ದಾಗ ಶಾಲೆಗೆ, ಅವಾಗ ಕೋಲ್ಗೇಟ್ ಕಂಪನಿ ಇಷ್ಟಿಷ್ಟು ಸಣ್ಣ ಸ್ಯಾಂಪಲ್ ಟೂತ್ ಪೇಸ್ಟ್ ಗಳನ್ನ ಫ್ರೀ ಆಗಿ ನಮ್ಗೆಲ್ಲ ಕೊಡ್ತಿದ್ರು, ಶಾಲೆಗೆ ಬಂದು ಕೊಡ್ತಿದ್ರು. ಒಂದು ಹಲ್ಲಿಂದ ಡೆಂಚರ್, ಹಲ್ಲಿಂದ ಒಂದು ಸೆಟ್ ಅನ್ನ ತರ್ತಿದ್ರು. ಆ ಬ್ರಷ್ ನಿಂದ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ನಮ್ಗೆಲ್ಲ ತೋರಿಸಿದ್ರು, ನೀವು ಈ ರೀತಿಯಾಗಿ ಹಲ್ಲು ಉಜ್ಜಬೇಕು, ಈ ಕೋಲ್ಗೇಟ್ ಟೂತ್ ಪೇಸ್ಟ್ ಹಚ್ಚಿದೆ ಅಂದ್ರೆ ನಿಮ್ದು ಹಲ್ಲು ಸ್ವಚ್ಛ ಆಗ್ತದೆ, ಹಲ್ಲಿನ ಸಮಸ್ಯೆಗಳು ಬರಲ್ಲ ಅಂತ. ಇದು ನಾನೇ ನೋಡಿದಂತ ಒಂದು ಸಂಗತಿ. ಕೇವಲ 40 ವರ್ಷಗಳಲ್ಲಿ ಈ ಎಲ್ಲಾ ಬದಲಾವಣೆ ಬಂದ. ಅದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರು ಎಲ್ಲಾ ಜನ, ನಾವೆಲ್ಲರೂ ಏನ್ ಮಾಡ್ತಿದ್ವಿ ಅಂದ್ರೆ, ಒಲಿ ಹಚ್ತಿದೀವಿ, ಅದ್ರೊಳಗಿನ ಬೂದಿ, ಅದ್ರೊಳಗಿನ ಸ್ವಲ್ಪ ಉಪ್ಪು ಹಾಕಿ ತಿಕ್ಕೋತಿದೀವಿ. ಕರ್ಕ ಇದ್ಲಿ ಕುಟ್ಟಿ ಪುಡಿ ಮಾಡಿ ಆ ಇದ್ಲಿಯಿಂದ ನಾವು ಹಲ್ಲು ಉಜ್ತಿದೀವಿ. ಏನೂ ಸಿಗ್ಲಿಲ್ಲ ಅಂದ್ರ ಬರೇ ಉಪ್ಪು ಕುಟ್ಟಿ ಆ ಉಪ್ಪಿನಿಂದ ಹಲ್ಲು ಉಜ್ತಿದೀವಿ. ಬೇವಿನ ಕಡ್ಡಿ ಎಲ್ಲಾ ಕಡೆ ಅದ, ಆ ಬೇವಿನ ಕಡ್ಡಿಯಿಂದ ನಾವೆಲ್ಲರೂ ಹಲ್ಲು ಉಜ್ತಿದೀವಿ. ಸೊ ಈ ಕಂಪನಿಗಳೆಲ್ಲ ಬಂದು ಇದನ್ನೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿ ನಮ್ ತಲೆ ಕೆಡಿಸಿ ಈ ಟೂತ್ ಪೇಸ್ಟ್ ಗಳನ್ನ ತಂದರು. ಅದು ಹಾನಿಕಾರಕ ಅಂತ ಹೇಳೆಲ್ಲ ಪ್ರೂವ್ ಆಯ್ತು. ಇಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ ನಾನು, ಮುದ್ದು ಮಕ್ಕಳೇ, ಹಲ್ಲಿಂದು ಟೂತ್ ಪೇಸ್ಟ್ ಲಿಂದ ಹಲ್ಲು ಉಜ್ಜೋದ್ರಲಿಂದ ಹಲ್ಲಿನ ಸಮಸ್ಯೆಗಳು ಕಮ್ಮಿ ಆಗ್ತಿದ್ವು ಅಂದ್ರ ಇವತ್ತು ಹಲ್ಲಿನ ದವಾಖಾನೆಗಳು ಹೆಚ್ಚಾಗ್ಬೇಕಿತ್ತೋ ಏನ್ ಕಡಿಮೆ ಆಗ್ಬೇಕಾಗಿತ್ತು? ಕಡಿಮೆ ಆಗ್ಬೇಕಾಗಿತ್ತ? ಈಗ ನಿಮ್ಮ ಪ್ರಕಾರ ಹಲ್ಲಿನ ದವಾಖಾನೆಗಳು ಹೆಚ್ಚಾಗ್ಯಾವ ಕಡಿಮೆ ಆಗ್ಯಾವ?